ಮಗ ಸಿಂಪಲಾಗಿ ಹೇಳ್ತೀನಿ, ಈ ಮನುಷ್ಯರು ಗುಂಪಲ್ಲಿ ಬದುಕಿ ಜೀವನ ನಡೆಸ್ತಾರೆ. ಅವ್ರದ್ದೇ ಆದಂಥ ಕಲ್ಚರು, ಲ್ಯಾಂಗ್ವೇಜು, ಆ್ಯಕ್ಟು ಇದನ್ನೆಲ್ಲದನ್ನು ಕ್ರಿಯೇಟ್ ಮಾಡಿಕೊಂಡು ಹೊಂದಾಣಿಕೆಯಿಂದ ಬದುಕೋದೇ ಸಮಾಜ. ಅದೆಲ್ಲ ಗೊತ್ತು ಮರಿ ನನಗೆ. ಆದರೆ ನಾಳೆ ಬರೆಯೋ ಎಸ್ಸೆಯಲ್ಲಿ ಫುಲ್ ಮಾರ್ಕ್ಸ್ ಬರಬೇಕು, ಹಂಗೆ ಹೇಳು. ನೀನು ರಿಯಾಲಿಟಿಯಿಂದ ಆಚೆ ಬಂದು ವ್ಯಾಲ್ಯೂಯೇಟ್ ಮಾಡೋನ್ನ ಮೈಂಡ್ ಸೆಟ್ನ ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ಮಾರ್ಕ್ಸ್ ತೆಗಿಬೋದು. ಅಂದರೆ ಈ 10ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ಈ ನಾಗರಿಕ ಸಮಾಜ, ಮೂಲಭೂತ ಕರ್ತವ್ಯಗಳು ಇದನ್ನೆಲ್ಲನೂ ಓದ್ಕೊಂಡು ನಮ್ಮದೇ ಓನ್ ಸ್ಟೈಲಲ್ಲಿ ಬರೆದ್ರೆ ಪಕ್ಕಾ ಮಾರ್ಕ್ಸ್ ಕೊಡ್ತಾರೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಬರೆಯೋದಾದ್ರೂ ಹೆಂಗೆ? ರಾತ್ರಿ ಎಣ್ಣೆ ಹೊಡಿವಾಗ ನೀರು ಕರೆಕ್ಟಾಗಿ ಮಿಕ್ಸ್ ಮಾಡ್ತೀಯಾ, ಇದನ್ನ ಮಿಕ್ಸ್ ಮಾಡೋಕ್ಕಾಗಲ್ವಾ? ಬರಲ್ಲೋ. ಈ ಸಮಾಜ ನಮ್ಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ಈ ಸಮಾಜಕ್ಕೆ ನಾವೇನು ಕೊಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ನಾವೇನು ಕೊಡಬೇಕು? ಲೈಕ್ ಈ ವೋಟಿಂಗು, ಟ್ಯಾಕ್ಸ್ ಪೇ, ಕ್ಲೀನಿಂಗು, ಇದೆಲ್ಲ ನಮ್ಮದೇ ರೆಸ್ಪಾನ್ಸಿಬಿಲಿಟಿ. ಅಟ್ ಪ್ರೆಸೆಂಟ್ ಆಗಿ ಯಾವುದೂ ಸರಿಯಾಗಿ ನಡೀತಿಲ್ವಲ್ಲ ಇವಾಗ? ಅದ್ಯಾವುದು ಸರಿಯಾಗಿ ನಡೆಯೋದು ಇಲ್ಲ. ಮತ್ತು ಇದನ್ನೆಲ್ಲ ನಾನು ಯಾಕೆ ಬರೀಬೇಕು? ನಿಂಗೆ ಮಾರ್ಕ್ಸ್ ಬೇಕೋ ಬೇಡ? ಬರಿಬೇಕು. ಅಣ್ಣ ಎಷ್ಟಾಯ್ತು? ಎಡಾಪಿಡೆಂಟು. ಹಲೋ, ಹಾಂ ಕೇಳಿಸ್ತಿದೆ ಹೇಳು. ಏನು ನೈಟ್ ಓಡ್ತೀರಾ? ಸರಿ, ಮಾರ್ಕ್ಸ್ ಕಾರ್ಡ್ ಎಲ್ಲ ತೊಗೊಂಡಿದ್ಯಾ ತಾನೆ? ಅದೇ ಇಂಪಾರ್ಟೆಂಟು. ಸರಿ ಆಯಿತು, ನಾನು ಆಮೇಲೆ ಮಾಡ್ತೀನಿ. ಸೊ ಫೈನಲ್ ಆಗಿ ಎಲ್ಲ ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡಿಕೊಂಡು ಒಳ್ಳೇದೇ ಕೆಟ್ಟದ ಮ್ಯಾಟ್ರ್ ಆಗಲ್ಲ, ಒಟ್ಟಿನಲ್ಲಿ ವ್ಯಾಲ್ಯೂಯೇಷನ್ ಮಾಡೋದು ಮಾರ್ಕ್ಸ್ ಕೊಡಬೇಕು ಅಷ್ಟೇ. ಎಕ್ಸಾಕ್ಟ್ಲಿ. ಇನ್ನೂ ಹಲವಾರು ಸಮಸ್ಯೆಗಳಿದ್ದಾವೆ, ಲೈಕು ಕರಪ್ಷನ್ನು, ವುಮೆನ್ ಹರಾಸ್ಮೆಂಟು, ಕ್ಯಾಸ್ಟಿಸಮು, ರಿಲಿಜಿಯಸ್ ವಾರು, ಇವನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಬರಿಬೋದು. ಅದ್ರ ಜೊತೆಗೆ ನಮ್ಮ ಯಂಗ್ ಜನರೇಷನ್ ಲೇಜಿನೆಸ್ನಿಂದ ಈ ಸಮಾಜ ಹೆಂಗೆ ಹಾಳಾಗ್ತಿದೆ ಅನ್ನೋದು ಸೇರ್ಸಿ ಬರೀ. ಹೌದಲ್ವಾ? ಈ ನಶೆ, ಪಾರ್ಟಿ, ಪಬ್ಬು, ನಾನು ಇವರೆಲ್ಲ ಆ್ಯಡ್ ಮಾಡ್ಕೊಂಡ್ರೆ ಈಸಿಯಾಗಿ 500 ನೋಟ್ಸ್ ರೀಚ್ ಮಾಡ್ಬೋದು ನಾನು. ಮತ್ತೆ ನೀನು ನೆನ್ನೆನೆ ಕಸ ಬಿಸಾಕು ಅಂತ ಹೇಳಿ ಇನ್ನೂ ಬಿಸಾಕಿಲ್ಲ. ಸಾರಿ ಕಣ, ನಾನು ಸ್ವಲ್ಪ ಎಸ್ಸೆ ಬರೀಬೇಕು, ನೀನೇ ಬಿಸಾಕಿ ಬಿಡ್ತೀಯಾ? ಅದು ನಾನು ನೋಡ್ತೀನಿ ಕಣ, ಅದೇನು ಎಸೆ ಬರೀತಿ ಅಂತೇಳಿ. ಬಂದೆ ಅಪ್ಪ, ಇನ್ನೂ ಬಸ್ ಬಂದಿಲ್ಲ, ನಾನೇನು ಮಾಡಲಿ? ಆಟೋನು ಯಾವುದೂ ಬರ್ತಾ ಇಲ್ಲ. ಬರ್ತೀನಿ. ಓಕೆ ಅಪ್ಪ. ಹಲೋ ಅಣ್ಣ, ನಾನು ಅಮ್ಮ ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿದ್ವಿ. ತುಂಬ ಜನ ಹುಡುಗರು ನಮ್ಮನ್ನೇ ನೋಡ್ತಾ ಇದ್ದಾರೆ. ನಂಗೊಂಥರ ಭಯ ಆಗ್ತಾ ಇದೆ. ನಿನ್ನ ಫ್ರೆಂಡ್ಸ್ ಯಾರಾದರೂ ಇದ್ರೆ ಇಲ್ಲಿ ಕಳಿಸ್ಯಾ ಬೇಗ? ಸರಿ ಆಯ್ತು. ಮಗ ಸರಿ ಇದೆಯಾ ಅಂತ ನೋಡು, ಎಲ್ಲ ಪಾಯಿಂಟು ಬರೆದಿದ್ದೀನಿ, ಯಾವುದು ಬಿಟ್ಟಿಲ್ಲ. ಇಲ್ಲ ಮಗ, ಒಂದು ಪಾಯಿಂಟ್ ಬಿಟ್ಟಿದ್ದೆ. ಯಾವ ಪಾಯಿಂಟು? ನಾವು ಈ ಸಮಾಜದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ವಿ, ಆದರೆ ನನಗೆ ಗೊತ್ತಾಗಿದ್ದು ಆ ಸಮಸ್ಯೆಗಳೇ ನಾವುಗಳು ಮಗ. ಏನು ಹೇಳ್ತಾ ಇದೆಯಾ? ಇಲ್ಲ ಮಗ, ನಾವು ಬದಲಾಗಬೇಕು, ಅವಾಗಲೇ ಈ ಸಮಾಜ ಬದಲಾಗೋದು. ಏನು ಮೆಂಟ್ಲೇನೋ ನೀನು? ನೀನೊಬ್ಬ ಬದಲಾದ್ರೆ ಈ ಸಮಾಜ ಬದಲಾಗುತ್ತೇನೋ? ಮಗ, ನಾನು ಈ ಸಮಾಜದ ಒಂದು ಭಾಗ ಅಲ್ವ ಮಗ. ಈ ಸಮಾಜ ಹಾಳಾಗೋದು ದೊಡ್ಡ ತಪ್ಪಿಂದ ಅಲ್ಲ, ನಾವು ಮಾಡೋ ಸಣ್ಣ ತಪ್ಪುಗಳನ್ನ ನಾರ್ಮಲ್ ಆಗಿ ತಗೊಳ್ಳೋದ್ರಿಂದ. ಈ ಸಮಾಜ ಹಾಳಾಗ್ತಿದೆ ಅಂತೇಳಿ ದಿನ ಹೇಳ್ತಾ ಇದ್ದೀವಿ, ಆದರೆ ಈ ಸಮಾಜನ ಹಾಳು ಮಾಡ್ತಿರೋದು ನಾವೇ. ನಾವು ಬದಲಾಗಬೇಕು, ನಮ್ಮ ಮನಸ್ಥಿತಿ ಬದಲಾಗ್ಬೇಕು ಮಗ.